ಇನ್ನೊಂದು ಸ್ವಲ್ಪ ರೆಡಿಯಾಗಿ ಬರ್ತೀನಿ. ಬಾ ಏನೋ ಇದಕ್ಕೆ ಹೋದಂಗೆ ಹನಿಮೂನ್ಗೆ ಹೋದಂಗೆ ಹೇಳ್ಕೊಳ್ಳಿ ಏನು ಮಾತಾಡಬೇಕು. ಹಲೋ ಬಿಟಿ, ಐ ಮೇಡಮ್ ಮೈ ಸೆಲ್ಫ್ ರತ್ನಾ ಶಿಂತ್ರಿ. From ಐ ಹ್ಯಾವ್ Belagavi. ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಬೆಳಗಾವಿ. ಜನಿಸುವ ಪ್ರೀತಿಯೇ ಶಾಶ್ವತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ ಸ್ಕೂಲ್ದೆಲ್ಲ ಒಂದು ಸ್ವಲ್ಪ ಕೇಳ್ಕೊಂಡು ಬರೋದ, ಅದ್ರ ಸ್ಟ್ರಕ್ಚರ್ ಆಗ್ಬೋದು, ಮತ್ತು ಡೊನೇಷನ್ ಎಷ್ಟಿದೆ, ಫೀಸ್ ಇದೆ, ಅದನ್ನೆಲ್ಲ ಇವಾಗಲೇ ಕೇಳ್ಕೊಂಬರೋದ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಮತ್ತು ಇದರಲ್ಲಿ ಇನ್ನೊಂದಂದರೆ ನಮ್ಮ ಹುಲಿ ಅಲ್ಲೇ ಆಲ್ರೆಡಿ ಓದಿದ್ದಾನೆ, ಅಂದರೆ ಅಲ್ಲಿ ನರ್ಸರಿಗೆ ಜಾಯ್ನ್ ಆಗಿದ್ದಾನೆ ಬೆಳಗಾವಿಲಿ. ಬಟ್ ಇಲ್ಲಿ ಏನಾದ್ರು ಆ ಥರ ಮ್ಯಾಂಡೇಟ್ ಮಾಡ್ತಾರಾ ಅಂದರೆ, ಬೆಳಗಾವಿಲಿ ಅಂದರೆ ನೀವು ಒಂದೇ ಕಡೆ ನರ್ಸರಿಯಿಂದ 10th ಮಾಡಬೇಕು, ಓದಬೇಕು ಅಂತ ಮಾಡ್ತಾರೆ, ಅದನ್ನು ಕನ್ಸಿಡರ್ ಮಾಡಲ್ವಾ? ಆ ಥರ ಎಲ್ಲ ಏನೇನಿದೆ ಇಲ್ಲಿದು ರೂಲ್ಸ್ಗಳು ರೆಗ್ಯುಲೇಷನ್ಸು ನೋಡ್ಬೇಕಲ್ಲಪ್ಪ. ಅದನ್ನು ನೋಡ್ಕೊಂಡು ಒಂದು ಸತಿ ನಾವು ಹೋದರೆ ಗೊತ್ತಾಗುತ್ತೆ. ಏನಕ್ಕೆ ಮಾರ್ಚ್ಗಿದ್ರೂ ಇಲ್ಲೆಲ್ಲ ಒಂದು ಸ್ವಲ್ಪ 3 months ಮುಂಚೆನೇ ಎಲ್ಲ ಫೀಸ್ದೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಇದೆಲ್ಲ ಇದ್ದೇ ಇರಲಿಲ್ಲ, ಇಷ್ಟೊಂದು ಖರ್ಚು ಮಾಡಿದ್ದಿಲ್ಲ, ಇಷ್ಟೊಂದು ಟೆನ್ಷನ್ ತಗೊಂಡಿದ್ದು ಇಲ್ಲ. ಸೊ ಈಗ ಹೋಗಿ ನೋಡೋದ, ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಹೆಂಗಿದೆ ಏನು ಎತ್ತ, ಈಗಿನ ಎಜುಕೇಷನ್ ಸಿಸ್ಟಮು ಎಷ್ಟು ದುಬಾರಿಯಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಮತ್ತು ನೋಡಿ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸಣ್ಣ ಪುಟ್ಟ ಟೀ ಶರ್ಟ್ಸ್ಗಳಾಗ್ಬೋದು ಅದೆಲ್ಲ ಮನೆ ಮುಂದೆನೇ ಹಾಕೋತೀವಿ ನಾವು. ಇದೊಂದು ಸ್ವಲ್ಪ ಚೆನ್ನಾಗಿದೆ, ಬೇಗ ವಾಷಿಂಗ್ ಮಿಷಿನ್ ಹಾಕೋದ್ರಿಂದ ಕ್ಲೀನಾಗಿ ಅಲ್ಲೇ ಎಲ್ಲ ರಿನ್ಸ್ ಆಗಿಬಿಟ್ಟಿರ್ತದೆ. ಸೊ ಹಿಂಡೋದಿರಲ್ಲ, ಬೇಗ ಅಲ್ಲಿಗೆ ಒಂದು ಚೂರು ಬಿಸಿಲು ಬಿದ್ದರೆ ಸಾಕು, ಬೇಗ ಒಣಗೋಗ್ಬಿಡ್ತದೆ. ಮತ್ತು ನಮ್ಮ ಮೇಡಮ್ಮು ನೋಡೋದು ಏನು ರೆಡಿ ಆದರು. ಮನೆ ದೇವರು ರೆಡಿ ಆದ್ರಾ? ಇದಿರಲಿ ಸ್ಕೂಲ್ಗೆ. ಓಹೋ, ಸ್ಕೂಲ್ ಟೀಚರ ನೀವು? ಏನೋ ಒಂಥರ ಫೀಲ್ ಆಗತ್ತೈತೆ ಅಂದ್ರೆ, ಲೈಕ್ ಅಲ್ಲಿ ಅಡ್ಮಿಷನ್ ಮಮ್ಮಿ ತಮ್ಮ ಮಾಡಿರಲ್ಲ, ನಮ್ಗೆ ಅದೇನು ಅನಿಸ್ಲಿಲ್ಲ. ಈಗ ನಾವ ಎಲ್ಲ ಒಂಥರ ಸಣ್ಣವ್ರ, ನಾವು ಒಂದು ಪಾಪುಗೆ ಹೋಗಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋ ಅಷ್ಟು ದೊಡ್ಡವ್ರಾಗ್ಬಿಟ್ಟು ಏನ ನೋಡ್ತಾ ಆಗಷ್ಟೇ 3.5 years ಆಗ್ಬಿಟ್ಟ. ಸೊ ಏನೋ ಒಂಥರ ಅಂತ ಹಂಗ ಅನ್ಸತ್ತೆ. ಅಂದ್ರೆ ಅರ್ಥ ಏನಂದ್ರೆ, ನಾವು ದೊಡ್ಡವ್ರು ಆಗಿದ್ದೀವಿ ಅಂತ ನಮ್ಮ ಮಗ ನಮ್ಮನ್ನ ನೆನ್ಪು ಮಾಡ್ತಾವನಿ. ಅಂದ್ರೆ ಎಲ್ಲಾರ್ಗು ನಮ್ಗೆ ಆಬ್ವಿಯಸ್ಲಿ ಎಲ್ಲಾರ್ಗು ಹೆಂಗ ಅನಿಸ್ತೈತಿ, ನಾವ್ ಇನ್ನ ಸಣ್ಣವ್ರ ಅದೇವಿ, ಚಿಕ್ಕವ್ರ ಹಂಗ ಅನಿಸ್ತಿರ್ತೈತಿ. ಬಟ್ ಹೆಂಗಂದ್ರ ಪಾಪು 3.5 years ಆಗೈತಿ, ನಾವ್ ಸಣ್ಣವ್ರಲ್ಲ. ಬಟ್ ಆ ಫೀಲ್ ಇಲ್ಲ ಬಿಟ್ಟ ಹೋಗಂಗಿಲ್ಲ ಅಂತೈತ್ಲಾ. ಮತ್ತೆ ಅದು ಅಲ್ಲದೆ 3.5 ಅಲ್ಲ, ಈಗ ಇನ್ನೊಂದು 3 ತಿಂಗಳು ಕಳೆದ್ರೆ ಅಣ್ಣ ಬಾಂಡ್ ಹುಲಿ 4 ವರ್ಷಕ್ಕೆ ಬೀಳ್ತಾನೆ. ಸೊ ಈಗ ಅದನ್ನೆಲ್ಲ ನೋಡಿ ಹೆಂಗಿದೆ ಏನು ಫೀಸ್ ಸ್ಟ್ರಕ್ಚರು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನೀ ಟೀಚಿಂಗ್ ಮಾಡಿದ್ಯಾ, ನಾ ಮಾಡಿದ್ದೀನ? ಸೊ ಗೈಸ್ ನಡ್ರಿ ಹೋಗೋನು. ಫೀಸ್ ಎಷ್ಟೆಷ್ಟು ಹೇಳ್ತಾರೋ, ಏನೇನು ರೂಲ್ಸ್ ಅದಾವ ಬೆಂಗಳೂರೊಳಗ ಎಲ್ಲಾನು ನೋಡ್ಕೊಂಡು ಬಂದ್ಕಸ್ ಮುಂದಿನ ಪ್ಲಾನ್ ಮಾಡೋಣ. ಒಂದೇ ಸ್ಕೂಲ್ಗೆ ಹೋಗೋ ಪ್ಲಾನ್ ಇಲ್ಲ, ಈಗ ಒಂದೇ ಹೋಗೋದದ. ಟೈಮ್ ಸಿಕ್ಕಿತ್ತಂದ್ರೆ ಒಂದು 2-3 ಅಂದ್ರೆ ಕಂಪೇರ್ ಮಾಡ್ಬೇಕಲ್ಲ, ಫೀಸ್ ಆಗಿರ್ಬೋದು, ಸ್ಕೂಲ್ ಹೆಂಗೈತಿ, ಟೀಚಿಂಗ್ ಹೆಂಗೈತಿ, ಒಂದು 4-5 ಕಡೆ ಕಂಪೇರ್ ಮಾಡಿ ಆಮೇಲೆ ಹಾಕೋ ಪ್ಲಾನ್ ಅದ. ನೋಡೋಣ. ಇಲ್ಲೆಲ್ಲ ನಮ್ಮ ಬುಕ್ ಚೆಕ್ ಮಾಡಿರಿ, ಅಷ್ಟೊಳಗೆ ಹೋಗಿ ಬರ್ತಾರಂತ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಕ್ಕೆ ಕೊಟ್ಟಾರ. ಸೊ ಆಫೀಸ್ ರೂಮ್ ಒಳಗೆ ಬಂದು ಕೂತೇವಿ, ಎಂಕ್ವೈರಿ ಮಾಡ್ಕೋಬೇಕು ನೋಡ್ರಿ, ಇಷ್ಟೆಲ್ಲ ಬುಕ್ಸ್ ಅವ. ಸೊ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಅವ್ರು ಫಿಲ್ ಮಾಡ್ರು. ಅದಾದಮೇಲೆ ಕ್ಲಾಸ್ ರೂಮನ್ನು ನೋಡೋಣ ಅಂತ ಅಂದ್ಕೊಂಡ್ವಿ. ಅವ್ರು ತೋರ್ಸಾಕನು ಬಂದರು, ಭಾಳ ಸಪೋರ್ಟಿವ್ ಇದ್ದರು. ಆ್ಯಂಡ್ ಅಲ್ಲಿ ಕ್ಲೀನಿಂಗು ನಡೆದಿತ್ತನಂಟ್ಲೆ ಡೆಸ್ಕ್ ಎಲ್ಲ ಈ ಥರ ಸೈಡ್ ಸರಿಸಿದ್ರು. ಪುಟ್ಟದು ಕ್ಯೂಟ್ ಡೆಸ್ಕ್ಗಳ. ಆ್ಯಂಡ್ ಕ್ಲಾಸ್ ರೂಮ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇದ್ದು, ಎಲ್ಲ ಥರ ಫೆಸಿಲಿಟೀಸ್ ಇತ್ತು. ಡಿಜಿಟಲ್ ಬೋರ್ಡ್ ಆಗಿರ್ಬೋದು, ನಾರ್ಮಲ್ ಬೋರ್ಡ್, ಕಲರ್ಫುಲ್ಲಾಗಿ ಮಸ್ತಾಗಿ ಕ್ಲಾಸ್ನವ್ರು ಅರೇಂಜ್ ಮಾಡಿದರು. ಆ್ಯಂಡ್ ಪ್ರಾಕ್ಟಿಕಲ್ಲಾಗಿ ಯಾವ ಥರ ಮಕ್ಕಳಿಗೆ ಒಂದಷ್ಟೆಲ್ಲ ಹೇಳ್ಕೊಡ್ಬೇಕಲ್ಲ, ಆ ಥರ ಪ್ರಾಕ್ಟಿಕಲ್ ಒಂದಷ್ಟು ಥಿಂಗ್ಸ್ ಇದ್ದು. ಆ್ಯಂಡ್ ಅವರು ಅಲ್ಲಿ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಕತ್ತಿದ್ರು. ಸೊ ಆ ಟೈಮ್ ಒಳಗೆ ನಾವೊಂದು ಈ ಕ್ಲಿಪ್ ತೊಗೊಂಡೆ. ಆ್ಯಂಡ್ LKGಗನ 3 ಕ್ಲಾಸಸ್ ಅದಾವಿಲ್ಲೇ. ಆ್ಯಂಡ್ ಮಕ್ಕಳು ಭಾಳ ಇರೋದ್ರಿಂದ ಒಂದೊಂದು ಕ್ಲಾಸ್ ಹೋಗಿ ಜಸ್ಟ್ 30 to 30 ಅಷ್ಟು ಸ್ಟೂಡೆಂಟ್ಸ್ನ ಹಾಕ್ತೀವಿ, ಮಕ್ಕಳಿಗೆ ಕಷ್ಟ ಆಗ್ತದ ಅಂತ ಹೇಳಿದರು. ಅದು ನನಗೆ ಬೆಸ್ಟ್ ಅನಿಸಿತು. ಸೊ ದ್ಯಾಟ್ ಈ ಚಿಕ್ಕ ಮಕ್ಕಳಿಗೆ ಹೆಂಗಂದ್ರೆ ಸ್ವಲ್ಪ ಅಟೆನ್ಷನ್ ಬೇಕಾಗ್ತದ. ಹೀಗಾಗಿ ಕಡಿಮೆ ಸ್ಟೂಡೆಂಟ್ಸ್ ಒಂದು ಕ್ಲಾಸ್ ಒಳಗಿದ್ರೆ ಬೆಸ್ಟ್ ಅಂತ ನನಗೂ ಅನಿಸಿತು. ಆ್ಯಂಡ್ ಇದೆಲ್ಲ ಅದರ ಫ್ರಂಟಿಗೆ ಕ್ಲಾಸ್ ಮುಂದೆಲ್ಲ ಒಂಥರ ಗ್ರೀನರಿ ಇದು ಮಾಡಿ ಚೆಂದ ಮಾಡಿದ್ರು. ಒಂದು ಎನ್ವೈರ್ನ್ಮೆಂಟ್ ಐತಲ್ಲ, ನಂಗೆ ಇದು ಭಾಳ ಇಷ್ಟ ಆಯಿತು. ಸೊ ಬಂದಿದ್ವಿ ಸ್ಕೂಲ್ಗೆ, ಅಡ್ಮಿಷನ್ದೆಲ್ಲ ಕೇಳಿದ್ವಿ. ನೋಡ್ಬೋದು, ಇದೆ ಸ್ಕೂಲು ಇಲ್ಲೇ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಚೆನ್ನಾಗಿದೆ, ಓಕೆ. ನಮ್ಮ ಹುಲಿಗೆ ಆ ಕಡೆಕ್ಕೆಲ್ಲ ಚೆನ್ನಾಗಿದೆ. ನೋಡೋದ ಇನ್ನೊಂದು ಸ್ಕೂಲ್ ನೋಡಿ ಹೆಂಗೆ ಅಂತ. ನಮ್ಮ ಮನೆ ದೇವ್ರನ್ನ ಕೇಳಬೇಕಲ್ಲ.
ಮೆನ್ಷನ್ ಮಾಡಲ್ವಾ ಆ ಲೆವೆಲ್ಗೆ ಇಲ್ಲಿ ಹಾಕೋರೆ. ಅಲ್ಲಿ ನೋಡಿ ಲಾಸ್ಟಲ್ಲಿ ಹಾಕಿರೋದು ಚೆನ್ನಾಗಿ ಹಾಕೋದು ನೋಡಿ. ಮೇಲ್ಗಡೆ CBSE ಎಜುಕೇಷನ್ ಇನ್ ಲೋಯೆಸ್ಟ್ ಫೀಸು, ಕೆಳಗಡೆ ನೋ ಡೊನೇಷನ್ಸ್ ನೋ ಮಂತ್ಲಿ ಫೀಸ್. ಆಲ್ರೆಡಿ ಹಾಕೋದು ಜಡ್ದಿರ್ತಾರೆ. ಅದೊಂದು ಬೇರೆ ಡೈಲಾಗ್ ಅಲ್ಲಿ ಏನು ಮಾಡ್ತೀರಾ. ಈ ಸ್ಕೂಲಿಗೆ ಬಂದೇವಿ, ಬಟ್ ಇಲ್ಲಿ ಯಾರೂ ಕಾಣಿಸೋರ. ಬಿಲ್ಡಿಂಗ್ ನೋಡ್ರಿ ದೊಡ್ಡದ, ಖಾಲಿ ಖಾಲಿ ಹೊಡ್ಯಾತೈತಿ. ಮೇ ಬಿ ಏನು ಎಲ್ಲ ಮುಗ್ದದೋ ಏನೋ ಗೊತ್ತಿಲ್ಲ. ಸ್ಕೂಲ್ ಇವತ್ತು ಅದ ಸೆಕೆಂಡ್ ಸ್ಯಾಟರ್ಡೇ ಬೇರೆ ಐತ್ಲ, ಯಾವ ಹುಡುಗರಂದ್ರೂ ಕಾಣುವಲ್ವ, ಎಲ್ಲ ಅಲ್ಲೇ ಅದಾವಲ್ಲ ಅಡ್ಡಾಡತ್ತವ. ಬ್ಯಾಗ್ ಎಲ್ಲ ತೆಗೆದು ಹೋಗೋದು ಕಸ. ಸ್ಕೂಲ್ ಭಾಳ ದೊಡ್ಡದೈತಿ, ಫೀಸೂ ಹಂಗನ ಇರ್ತದೆ. ಸೊ ಇಲ್ಲೂ ಹೋದ್ವಿ. ಇಲ್ಲೂ ಸ್ಕೂಲ್ದು ಫೀಸ್ ಸ್ಟ್ರಕ್ಚರು, ಅಡ್ಮಿಷನ್ ಯಾವಾಗ ಎಷ್ಟು ಎಲ್ಲ ಕೇಳಿದ್ವಿ. ನಮ್ಮ ಮನೆಯವ್ರಂತೂ ಸತಿ ಹೋದ್ರೆ ಫುಲ್ ನೋಡ್ಕೊ ಬರ್ತಿರ್ತಾರೆ ನಿಧಾನಕ್ಕೆ. ಅಲ್ಲಿ ನೋಡಿ ಫುಲ್ ಎಲ್ಲ ನೋಡ್ಕೊಂಡು ಸೀಟಲ್ಲಿ ಬರ್ತಾವ್ರೆ. ಸೊ ಪರವಾಗಿಲ್ಲ. ಇಲ್ಲಿ ನೋಡಿ ಫೀಸ್ ಸ್ಟ್ರಕ್ಚರು, ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಅಪ್ಪ ನಮ್ಮ ಹುಲಿ LKGಯಿಂದ ಓದೋಕ್ಕೇ ಈ ಲೆವೆಲ್ಗೆ ಐತೆ. ಇನ್ನೇನಾರು ಕಾಲೇಜ್ಗಳಿಗೆ ಹಿಂಗಿರ್ಬೇಡ. ನೋಡ್ಬೋದು ಹೆಂಗೈತಿ ಸ್ಕೂಲು. ಏನನ್ಸಲೇ ಸ್ಕೂಲ್? ವೈ ಹೌದು. ಅಯ್ಯೋ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದ ಹೊರಗೆ ಬಂದ ತಕ್ಷಣ ನಮ್ಗೆ ಇಂಗ್ಲಿಷ್ ಬರತ್ತಿದೆ ಗೈಸ್. ನೋಡಿ ಗೈಸ್, ಇಂಗ್ಲೀಷ್ಗೆ ಹೋಗ್ತಾರೆ. ಈ ಸೆಂಟೆನ್ಸ್ ಭಾಳ ಇಷ್ಟ ಆಯ್ತು, ಹೋಗ್ತೀನಿ ಕೇಳ. ಇಲ್ಲಿ ತಲೆ ತಗ್ಗಿಸು, ವಿಶ್ವವೇ ಮುಂದೊಂದು ದಿನ ತಲೆ ಎತ್ತಿ ನೋಡುವಂತೆ ಮಾಡುತ್ತೇನೆ. ಯಾರು ಹೇಳು? ಸ್ಕೂಲ್ ಸೊ ಓಕೆ, ಇದುವೇ ಲೆಟ್ ಸಿ. ದೂರ ಐತೆ ಅಷ್ಟ. ಮತ್ತೆ ವ್ಯಾನ್ ದುವೆ ಇಲ್ಲಿ ಇಯರ್ಲಿ ಇದೆ. 13,000-14,000 ರೂಪಾಯಿ ಅಂತ. ಅಲ್ಲೇನಿತ್ತೇಳು 28,000, ಅದು ಇಯರ್ಲಿನೇ. ಅದು 28,000 ಆಯ್ತಾ? ನೋಡೋದ ಏನೇನೈತೆ ಹೆಂಗೆ ಅಂತ ಮನೆಗೆ ಹೋಗಿ ಎಲ್ಲದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡಿ ಕನ್ಕ್ಲೂಷನ್ ನಮ್ಮ ಮನೆ ದೇವರು ಕೊಡ್ತಿದ್ದಾರೆ. ಯಾಕಂದರೆ ಹುಲಿ ಕಟ್ತಾರಲ್ಲಪ್ಪ, ಹುಲಿ ಕಟ್ತಾರೆ, ಅವರೇ ಡಿಸಿಷನ್ ತಗೋಬೇಕು. ನೋಡೋದ ಮೂರು ನೋಡಿ ಆಮೇಲೆ ಫೈನಲ್ ಡಿಸಿಷನ್. ಫೀಸ್ ಎಷ್ಟೆಷ್ಟಿತ್ತು ಎವ್ರಿಥಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೇವೆ ಅಟ್ ದ ಎಂಡ್ ಆಫ್ ದಿ ವಿಡಿಯೋ. ಸೊ ಇದೊಂದು ಸ್ಕೂಲ್ ಕೇಳಿದೆ, ನೋಡೋಣ ನನ್ನ ಅಗಸ್ತ್ಯ ಎಲ್ಲಿ ಇದು ಮಾಡ್ತಾನೆ ಅಂತ ನೋಡಬೇಕು. ಸೊ ಸ್ಕೂಲ್ಗಳದ್ದು ಎಲ್ಲ ಕಡೆ ಡಿಸ್ಕಸ್ಸು ಮಾಡ್ಕೊಂಡು ಬಂದ್ವಿ. ಅಂದರೆ ಎಲ್ಲ ಕಡೆ ಅಂದರೆ ನಮ್ಮ ಏರಿಯಾದಲ್ಲಿ ನಮಗೆ ನಿಯರೆಸ್ಟ್ ಆಗೋಂಥ ಸ್ಕೂಲ್ಗಳಿದೆ, ಅಲ್ಲಿ ನೋಡ್ಕೊಂಡು ಬಂದ್ವಿ. ತಡೆಯಪ್ಪ ಒಂಚೂರು ನೀರು ಕುಡಿಯೋದು. ಏನನ್ಸುತ್ತೆ ನಿಮಗೆ? ಹೇಳೋ ಅಂತ ತಡಿ. ನ್ಯೂಸ್ ಓದ್ದಂಗೆ ನಮ್ಮ ಮನೆಯವರು ಆಲ್ರೆಡಿ ಅವ್ರ ಅಮ್ಮನ ಫೋನ್ ಹಚ್ಚಿ ಒಪ್ಪಿಸ್ತಾರೆ ಮೊಮ್ಮಗನ ಸ್ಕೂಲ್ ಹೆಂಗಿದೆ ಅಂತ. ನೋಡಿ ಯೂನಿಫಾರ್ಮ್ 3 ಜೊತೆ ಯೂನಿಫಾರ್ಮ್ ಕೊಡ್ತಾರಂತ. ನೋಡಿ ಟ್ರ್ಯಾಕ್ ಶೂಟ ಯೂನಿಫಾರ್ಮ್ ಎಲ್ಲ ಅದೆಲ್ಲ ನಮ್ಮ ಅಗಸ್ತ್ಯ ಹುಲಿಗೆ ಇಷ್ಟು ನೋಡಿ. ಇದು ಬರೀ ಅಲ್ಲಿದು ಬುಕ್ಲೆಟ್ಗಳು ಏನೈತೆ ಏನು ಎತ್ತ ಅಂತ ಇದನ್ನ ಓದ್ಕೊಂಡು ನಾವು ಫೀಸ್ ಸ್ಟ್ರಕ್ಚರ್ಗಳು ನೋಡ್ಕೊಂಡು ನಮ್ಮ ಮಹಾರಾಜನ್ ಕರ್ಕ ಬಂದು ಇಂಟ್ರು ಪಾಸ್ ಆದ್ಮೇಲೆ ಇಲ್ಲಿಗೆಲ್ಲ ಯಾವ ತಗೊಳ್ಳೋದು ಏನು ಅಂತ ನೋಡ್ಬೇಕು. ಈಗ ನಮ್ಮ ಮನೆಯವರು ಡಿಸಿಷನ್ ತಗೋತಾರೆ ಏನು ಅಂತ ಏನೇನಂತ ಎಕ್ಸ್ಪ್ಲೈನ್ ಮಾಡ್ತಾರ. ಟೋಟಲ್ 3 ಸ್ಕೂಲ್ಗೆ ಹೋಗಿದ್ವಿ. 3ರಲ್ಲಿ 2 CBSE, 1 ಸ್ಟೇಟ್ ಸಿಲೆಬಸ್. 2 CBSE ಒಂದು ನಮ್ಮ ಮನೆಯಿಂದ ಇಲ್ಲಾಂದ್ರೆ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಇರ್ಬೋದಪ್ಪಿ. 3 ಕಿಲೋಮೀಟರ್ ಐತೆ. ವ್ಯಾನ್ ಫೆಸಿಲಿಟೀಸ್ ಎಲ್ಲ ಸ್ಕೂಲಲ್ಲಿ ಇದೆ ಬಿಡಿ. ಇನ್ನೊಂದು ಬಂದ್ಬಿಟ್ಟು ವಾಕೌಲು, ನಾವು ಡೈಲಿ ಗೋಬಿ ತಿನ್ನೋಕೋ ತರಕಾರಿ ತರೋಕೋ ಹಾಲು ತರೋಕೋ ಹೋಗ್ತೀವಲ್ಲ ಅಷ್ಟೇ ಇದೆ. ದೂರ ಐತಿ. ನಡ್ಕೊ ಹೋಗಕ್ ತೌರಾಣಿ ಹಂಗ್ ಮಾಡ್ತಾಳೆ. ನಡ್ಕೊ ಹೋಗ್ಬೇಕಲ್ಲ, ಕರ್ಕ ಬರ್ಬೇಕಲ್ಲ, ಅದಕ್ಕೆ ಅಲ್ಲೇ ಗೋಬಿ ತಿನ್ನಕ್ಕೆ ಅದೇ ರೋಡ್ ಹೋಯ್ತೆ. ಬಟ್ ಪ್ರತಿದಿನ ಅವ್ನ್ ಮೇಂಟೈನ್ ಮಾಡ್ಕೊಂತ ಅವ್ನ್ ಜಕ್ಕೊಂತ ಅವ್ನ್ ನಡೆಯಂಗಿಲ್ಲ. ಅವಾಗೆಲ್ಲ ಎತ್ಕೊಂಡ್ ಬರ್ಬೇಕು. ಮಾಡ್ಬೇಕಮ್ಮ. ಈಗ ನಿಮ್ಮ ಮಹಾತಾಯಿ ಮದರ್ ತೆರೇಸಾ ಮಾಡ್ತಿಲ್ವಾ? ಮಮ್ಮಿ ಮಾಡ್ತಾರೆ. ಮತ್ತೆ ಮಮ್ಮಿ ನಮಗ ಒಂದ್ ದೊಡ್ಡ ಸಪೋರ್ಟ್ ಸಿಸ್ಟಮ್ ಅನ್ನ ಪಾಪುನ್ ವಿಷಯದಾಗ ಕರೆ ಹೇಳ್ಬೇಕಂದ್ರೆ ಹುಟ್ಟಿದಾಗಿಂದ್ರೆ ಟಿಲ್ ನಾವು ಅಲ್ಲೇ ಅದಾನ 1 ವರ್ಷ ಸ್ಕೂಲು ಮುಗಿಸ್ದ. ನಾನು ಸ್ಕೂಲ್ ಹೇಳ್ತೀನಿ, ನೀನೊಂದು ಹಿಡ್ಕೋ, ನೀನೊಂದು ಹೇಳ, ನಾನು ವಿವಿದ್ ಹೇಳ್ತೀನಿ. ಸೊ ನಾವು ಫಸ್ಟ್ ಸ್ಕೂಲ್ಗೆ ಹೋಗಿದ್ದು. ನಿಮ್ಗೆ ಅಲ್ಲಿ ಸ್ಕೂಲ್ದು ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅದ್ರದ್ದು ವಿಡಿಯೋನು ತೋರಿಸಿದ್ದೀನಿ, ಆಲ್ರೆಡಿ ತೋರಿಸಿದ್ದೀನಿ ನೋಡಿ. ಫಸ್ಟ್ ಹೋಗ್ಬಿಟ್ಟು VVI ಅಂದರೆ ವಿಶ್ವ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲು. ಅದು CBSE ಮತ್ತು ಸ್ಟೇಟು ಇದೆ. ಅಂದರೆ ನೀವು 9th ಸ್ಟ್ಯಾಂಡರ್ಡ್ ಆದಮೇಲೆ ನಿಮಗೆ ಆಪ್ಷನ್ ಇದೆ, ಸ್ಟೇಟ್ ಬೇಕಾದ್ರೂ ತೊಗೋಬೋದು, ಇಲ್ಲ CBSE ಕಂಟಿನ್ಯೂ ಮಾಡ್ಬೋದು. ಸ್ಕೂಲ್ದು ಫೀಸ್ ಸ್ಟ್ರಕ್ಚರ್ ಹೆಂಗಿದೆ ಅಂದರೆ ಅಲ್ಲಿದು ಫಸ್ಟ್ ಸ್ಕೂಲ್ಗೆ ಹೋದ್ವಲ್ಲ ಅದರದ್ದು ಸ್ಕೂಲ್ದು ಫೀಸ್ ಸ್ಟ್ರಕ್ಚರ್ ಹೆಂಗಿದೆ ಅಂದರೆ 2025-26ಗೆ ನರ್ಸರಿ, LKG, UKGಗೆ ಒಂದು ಫೀಸ್ ಸ್ಟ್ರಕ್ಚರ್ ಇದೆ.
1 to 5th ಒಂದು ಫೀಸ್ ಸ್ಟ್ರಕ್ಚರ್ ಇದೆ, ಆಮೇಲೆ ಒಂದು ಫೀಸ್ ಸ್ಟ್ರಕ್ಚರ್ ಇದೆ. ಸೊ ಈಗ ನಮ್ಮ ಮೂಲಿ ಯಾವ ಕ್ಯಾಟಗರಿಯಲ್ಲಿ ಬರ್ತಾನೆ ಅಂದ್ರೆ ನರ್ಸರಿ, LKG, UKG. ಸೊ ಈ ಕ್ಯಾಟಗರಿಯಲ್ಲಿ ಬರ್ತಾನೆ. ಆಮೇಲೆ ಗ್ರೇಡ್ 1 ಅದ್ ನಾವೇನು ಕೇಳಿಲ್ಲ, ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಮೇನ್ ಅಲ್ವಾ. ಸೊ ಈಗ ಇಲ್ಲಿ ನೀವು ನೋಡಿದ್ರೆ ಟೋಟಲು 55,300 ರೂಪಾಯಿ ಫೀಸು. ಸೊ ಇದು ನಿಮ್ಗೆ 3 ಕಂತಿನ ಮುಖಾಂತರ. ಈಗ ನಾವೇನಾದ್ರು ಒಂದು ಪರ್ಸನಲ್ ಲೋನ್ ತಗೊಂಡ್ವಿ, ಇಲ್ಲ ಅಂದ್ರೆ ಮೊಬೈಲ್ ತಗೊಂಡ್ವಿ, ಬೈಕ್ ತಗೊಂಡ್ವಿ ಅಂದ್ರೆ ಹೆಂಗೆ EMI ಇನ್ಸ್ಟಾಲ್ಮೆಂಟ್ ಇರುತ್ತಲ್ಲ, ಫೀಸಲ್ಲೂ ಅದೇ ತರ ಮಾಡ್ಬಿಟ್ಟಾರೆ. ಅಂದ್ರೆ ಇನ್ಸ್ಟಾಲ್ಮೆಂಟ್ ಲೆಕ್ಕ. ಏನಕ್ಕಂದ್ರೆ ಜನಕ್ಕೆ ಕೊಟ್ಟಂಗೂ ಇರಬೇಕು, ಅಷ್ಟೇನಿಲ್ಲ ಅಂತಾನು ಅನ್ಸ್ಬೇಕು. ಆ ಲೆವೆಲ್ ಇವ್ರದ್ದು ಗಿಮಿಕ್. ಒಂದೇ ಸತಿ ನೀವೀಗ 55,000 1 ಲಕ್ಷ ನೀವು ಕೊಡು ಅಂದ್ರೆ ಜಾಸ್ತಿ ಅನ್ಸುತ್ತೆ ಜನಕ್ಕೆ. ಅದಕ್ಕೆ ಇದೆಲ್ಲ ಟೆಕ್ನಿಕ್ಗಳು ಹೆಂಗ್ ಮಾಡೋರೆ ಅಂದ್ರೆ ನೋಡಿ, ಫಸ್ಟ್ ನೀವು ಅವ್ರ ಬ್ಯಾಂಕ್ ಡೀಟೇಲ್ಸ್, DD ಚೆಕ್ ಮತ್ತೆ RTGS ಮಾಡ್ತಾರೆ ಅಂದ್ರೆ ಅದೆಲ್ಲ ಡೀಟೇಲ್ಸ್ ಕೊಡೋರೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು 10,000, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದು 25,300. ಅದು ನಿಮ್ಗೆ ಬಿಫೋರ್ ಆನ್ ದಟ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಷ್ಟರೊಳಗೆ ಕಟ್ಟಬೇಕು. ಫಸ್ಟ್ ಇನ್ಸ್ಟಾಲ್ಮೆಂಟ್ಗೂ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಗೂ, ಥರ್ಡ್ ಇನ್ಸ್ಟಾಲ್ಮೆಂಟ್ಗೂ 3 ಮಂತ್ಸ್ ಆ ತರ ಗ್ಯಾಪ್ ಕೊಟ್ಟಿದ್ದಾರೆ. ಮತ್ತೆ ಇನ್ಸ್ಟಾಲ್ಮೆಂಟ್ ಬಂದು 25,300 ರೂಪಾಯಿ 30 ಏಪ್ರಿಲ್ 2025. ಅಂದ್ರೆ ಇಟ್ ಮೀನ್ಸ್ ಒಂದು ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಕೊಡ್ಬೇಕಪ್ಪ. ಏಪ್ರಿಲ್ ಇಂದ ಸ್ಟಾರ್ಟ್ 25,300 ಅಂದ್ರೆ ನಾವು 10,000 ಈಗ ಅವ್ನಿಗೆ ಇಂಟು ಆಗ್ತಾ 10,000 ಕೊಡ್ಬೇಕು. ಕ್ಯಾಶ್ ಅಲ್ಲಿ ಕೊಡ್ಬೇಕಂದ್ರೆ ಕ್ಯಾಶ್ ಅಲ್ಲಿ 10,000 ಇರುತ್ತೆ, ಪ್ಲಸ್ 5,000 ಏಪ್ರಿಲ್ 30 ಒಳಗಡೆ ಅಂತ ಐತೆ. ಅಷ್ಟೊಳಗೇನೆ ಜೂನ್ ಒಳಗೆ ಸ್ಟಾರ್ಟ್ ಆಗ್ತದೆ. ಸೊ ಏಪ್ರಿಲ್ ಒಳಗ ಮುಕ್ಕಾಲ್ ಭಾಗ ಕೊಟ್ಟ ಬಿಟ್ಟಿರ್ತೇವೆ, 35,000. ಥರ್ಡ್ ಇನ್ಸ್ಟಾಲ್ಮೆಂಟ್ ಬಂದು 20,000 ಇದೆ. ಅದು 31st ಅಕ್ಟೋಬರ್ 2025 ಅಕ್ಟೋಬರ್ ಒಳಗಡೆ ಕೊಡ್ಬೇಕು ಅಂತ ಐತೆ. ಸೊ ಈ ತರ ಆಲ್ ಟುಗೆದರ್ ಮಾತ್ರ 55,300 ರೂಪಾಯಿ ಮೊದಲನೇ ಸ್ಕೂಲ್ದು. ಅದು ಅಲ್ಲದೆ ಸಪ್ರೇಟ್ ಅಂದ್ರೆ ನಿಮ್ಗೆ ಏನಾದ್ರು ವ್ಯಾನ್ ಬೇಕು ಅಂದ್ರೆ 1 to 5 ಕಿಲೋಮೀಟರ್ ಇದ್ರೆ 28,000. ಅದು ಬಹಳ ಆಯ್ತು ಮಾತ್ರ. 28,000 ಇದರಲ್ಲಿ ವ್ಯಾನ್ದು ಕೊಟ್ಟಾರಲ್ಲ ಇಲ್ಲಿ 5 ಕಿಲೋಮೀಟರ್ ಒಳಗಡೆ ಇದ್ರ 28,000, 5 ಕಿಲೋಮೀಟರ್ ಇಂದ 10 ಕಿಲೋಮೀಟರ್ ಹೋದ್ರ 30,000, 10 ರಿಂದ 15 ಕಿಲೋಮೀಟರ್ ಒಳಗಿದ್ರ 32,000 ರೂಪಾಯಿ. ಇಲ್ಲೂ ಇನ್ಸ್ಟಾಲ್ಮೆಂಟ್ ಇರ್ತದ. ಬಟ್ ಫೀಸ್ ಅನ್ನ ಐತಿ 55,000 ರೂಪಾಯಿ. ಅದ್ರೊಳಗೆ 28, 30, 40 ನಾವು ಬರೀ ಟ್ರಾನ್ಸ್ಪೋರ್ಟೇಷನ್ಗೆ ಕೊಟ್ರೆ ವರ್ತ್ ಆಗಿಲ್ಲ. ಮೇ ಬಿ ಅಷ್ಟು ದೂರಿಂದ ಜಾಸ್ತಿ ಬರಂಗಿಲ್ಲ ಅನ್ಕೋತೇನೆ. ಅಷ್ಟೇ ಒಂದು 10 ಕಿಲೋಮೀಟರ್ ಮ್ಯಾಕ್ಸ್. ಕಿಲಾಡಿಗಳು ಹೆಂಗೈತೆ ಅಂದ್ರೆ ಇವ್ರದ್ದು ನೆಗೆಟಿವ್ ಅಂತನೂ ಇಲ್ಲ. ನಮ್ಮ ಪೇರೆಂಟ್ಸ್ಗಳು ನಾವು ಒಂಥರ ಐಲ್ಗಳಾಗ್ಬಿಟ್ಟಿದೀವಿ. ಈಗ ಹೋಗಿ ಬಿಲ್ಡಿಂಗ್ ನೋಡ್ತಾ ನಾನಂತೂ ಓದ್ಲಿಲ್ಲ, ನನ್ನ ಮಗ ಓದ್ಬೇಕು, ನನ್ನ ಮಗ ಇಂಥ ಸ್ಕೂಲಲ್ಲಿ ಓದ್ತಾನ, ಇಂಥ ಒಳಗಡೆ ಏನಿರುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಇವರು ಮೇಡಮ್ ಫಸ್ಟ್ ಹೋದ ತಕ್ಷಣ ಅದೇ ಬಹಳ ಇಷ್ಟ ಆಯ್ತಪ್ಪ ನನಗೆ, ಇದಂತೂ ಸಖತ್ ಇಷ್ಟ ಆಯ್ತು. ಆಮೇಲೆ ಬಂದು 3ರಲ್ಲಿ ಕಂಪೇರ್ ಮಾಡ್ತಾಳೆ, ಫಸ್ಟ್ ಹೋಗಿದ್ದೆ ಇಷ್ಟ ಆಯ್ತು ನಿಮಗೆ ಅಂತಾಳೆ. ನಮ್ದು ಮೈಂಡ್ ಸೆಟ್ಗಳನ್ನ ಅವ್ರು ಹಿಂಗ್ ಕ್ಯಾಚ್ ಮಾಡ್ತಾರೆ. ನಮ್ದು ಏನಿರುತ್ತೆ ಮೈಂಡ್ ಸೆಟ್ ನ ಕ್ಯಾಚ್ ಮಾಡೋದು. ಅದಕ್ಕೆ ಇನ್ಸ್ಟಾಲ್ಮೆಂಟ್ ಮಾಡೋರು. ಮತ್ತೆ ಒಂದೊಂದು ಸ್ಕೂಲಲ್ಲಿ ಹೆಂಗೈತೆ ಅಂದ್ರೆ, ಈಗ ನಮ್ಮ ಅಣ್ಣನೂ ಸ್ಕೂಲ್ಗೆ ಹೋಗಿ ಡೊನೇಷನ್ ಮಾಡಿ ಬಂದವನೆ, ಅಂದ್ರೆ ಫೀಸ್ ಕಟ್ ಬಂದವನೆ. ಅಲ್ಲಿ ಹೆಂಗಂದ್ರೆ ಡೊನೇಷನ್ ಪ್ಲಸ್ ಫೀಸು ಅವನು ಎಲ್ಲ ಸೇರಿ 85,000. ಅದು ಎಲ್ಲಿಗೆ? ನರ್ಸರಿಗೆ. ಸೊ ಇಲ್ಲಿ ಒಂದೊಂದರ ಸೆರ್ರೆ ದುಡ್ಡು ಎಳಿತಾವ್ರ. ಮತ್ತೆ ಎಜುಕೇಶನ್ ನೆಕ್ಸ್ಟ್ ಅದಾದ್ಮೇಲೆ ನಾವು ಋತ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಹೋಗಿದ್ದು. ಅಂಡ್ ಅದಕ್ಕಿಂತ ಮನೇಲಿ ಹೇಳೋದಂದ್ರೆ ಪ್ರತಿಯೊಂದು ಸ್ಕೂಲ್ದವ್ರ ಒಂದು ಸ್ಲೋಗನ್ ಅದಾವ, ಮಸ್ತ್ ಅದಾವ ಇವ್ರದ್ದು. ಇದು ಏನೈತಂದ್ರ ಕಮ್ ಟು ರೀಡ್, ಗೋ ಟು ಲೀಡ್, ಯುವರ್ ಡ್ರೀಮ್, ವಿ ಎಜುಕೇಟೆಡ್, ವಿ ಎಜುಕೇಟ್ ಅಂದ್ರೆ ಪ್ರತಿಯೊಂದು ಸ್ಕೂಲ್ದವ್ರದ್ದು ಐತಿ. ಇದೆ ಆಕ್ಚುಲಿ ಯಾರ್ಯಾರು ಹೇಳಲ್ಲ ಆ ಸ್ಕೂಲ್ದ ಒಂದು ಸ್ಲೋಗನ್ ಐತಿ. ಇನ್ನು ನಾವು ಋತ್ವಿಗೆ ಏನ್ ಹೋಗಿದ್ವಲ್ಲ ಅವ್ರದ್ದು ಚಂದ ಐತಿ. ಅವ್ರದ್ದು ಏನೈತಂದ್ರ ಎಲ್ಲದ ದೊಡ್ಡದಾಗೇನೋ ಏನೋ ಚಂದ ಬರ್ದಿದ್ರಪ್ಪ ಕನ್ನಡದಾಗ. ಅವ್ರು ಇಲ್ಲಿ ತಲೆ ತಗ್ಗಿಸು ವಿಶ್ವವೇ ಮುಂದೊಂದು ದಿನ ತಲೆ ಎತ್ತಿ ನೋಡುವಂತೆ ಮಾಡುತ್ತೇನೆ ಅಂತಂದ್ರ ಚಂದ ಐತೆ, ಅದು ಇಷ್ಟ ಆಯ್ತು. ಆಮೇಲೆ ನಾವು ಹೋಗಿದ್ದ ಋತ್ವಿ ಏನ್ ಸ್ಕೂಲ್ ಐತ್ಲಾ, ಇಂಟರ್ನ್ಯಾಷನಲ್ ಸ್ಕೂಲ್. ಇದು ಇಂಟರ್ನ್ಯಾಷನಲ್ ಸ್ಕೂಲಾ? ಇದು ಇಂಟರ್ನ್ಯಾಷನಲ್ ಸ್ಕೂಲ್. ಸೊ ಇಲ್ಲಿ ಹೆಂಗಂತಂದ್ರೆ KG ಸೆಕ್ಷನ್ ಏನೈತ್ಲ ಅವ್ರದ 30,000 ರೂಪಾಯಿ ಬರೇ ಫೀಸ್. ಅಂಡ್ ಫಸ್ಟ್ ಏನ ನಾವೊಂದು ನ್ಯೂ ಅಡ್ಮಿಷನ್ ಇರ್ತೈತಲ್ಲ, ಲೈಕ್ ಡೊನೇಷನ್ ಅಂತ ಇಲ್ಲ ಅಂತ ಹೇಳಿದ್ರು. ಬಟ್ ಅದ್ರ ಬದಲಾಗಿ ಏನಂದ್ರೆ ಸ್ಟೂಡೆಂಟ್ ಕರಿಯರ್ ಡೆವಲಪ್ಮೆಂಟ್ ಫೀಸ್ ಅಂತ 10,000 ರೂಪಾಯಿ ತಗೋತಾರ. ಅದಂತೂ ನಾನ್ ರಿಫಂಡೇಬಲ್ ಅದ. ಸೊ ಅದು ಇದು ಸೇರಿ 40,000 ರೂಪಾಯಿ. ಜೊತೆಗೆ ಟೆಕ್ಸ್ಟ್ ಬುಕ್ ಏನಿರ್ತಾವಲ್ಲ KG ಸೆಕ್ಷನ್ ಅಂದ್ರೆ ಈಗ ನರ್ಸರಿ, UKG, LKG ಏನದಲ್ಲ ಇವ್ರಿಗೆ 3,000 ರೂಪಾಯಿ ಪುಸ್ತಕಗಳ. ಆಮೇಲೆ ಯೂನಿಫಾರ್ಮ್ 2,500, ಇನ್ಕ್ಲೂಡಿಂಗ್ ಟ್ರ್ಯಾಕ್ ಸೂಟ್ ಅನ್ನು ಕೊಡ್ತಾರಂತ. ಯೂನಿಫಾರ್ಮ್ ಜೊತೆ ಟ್ರ್ಯಾಕ್ ಸೂಟ್ ಅಂದ್ರ ಎಕ್ಸರ್ಸೈಸ್, ಯೋಗ ಕ್ಲಾಸಸ್ ಎಲ್ಲ ಮಾಡೋ ಟೈಮ್ ಒಳಗೆ ಕೊಡ್ತಾರಲ್ಲ ಅದ. ಸೊ ಇವ್ರದ್ದು ಏನಾಗ್ತೈತೆ ಅಂದ್ರೆ ಅದೇ 35,000 ರೂಪಾಯಿ. ಇದು ಬಿಟ್ಟು 10,000 ರೂಪಾಯಿ ನಾವು ಇದನ್ನ ಫಸ್ಟ್ ಏನಿದು ಕರಿಯರ್ ಡೆವಲಪ್ಮೆಂಟ್ ಫೀಸ್ ಇರ್ತಾರೆ 45,000 ರೂಪಾಯಿ ಋತ್ವಿದವ್ರದ್ದು ಆಗ್ತೈತಿ. ಬಟ್ ಇವ್ರದ್ದು ಏನೈತಿ ಪ್ರತಿ ವರ್ಷ ಹೆಚ್ಚಾಗಂಗಿಲ್ಲ. ಒಂದ್ಸಲ ನಾವು KG 3 ವರ್ಷ ಮುಗಿಸ್ತೇವಲ್ಲ ಅಲ್ಲಿ ಮಟ 30,000 ಫೀಸ್ ಇರ್ತದ, ಎಕ್ಸ್ಕ್ಲೂಡಿಂಗ್ ಬುಕ್ಸ್ ಎಲ್ಲ ಬಿಟ್ಟ 30,000 ಇರ್ತದ ಫೀಸ್. ಸೀದಾ ಫಸ್ಟ್ ಇಂದ 4ನೇ ತರಗತಿವರೆಗೂ 5,000 ರೂಪಾಯಿ ಹೆಚ್ಚಾಗ್ತದ. ಆಮೇಲೆ 6ರಿಂದ 8ರವರೆಗೂ 5,000 ಹೆಚ್ಚಾಗ್ತದ.
9ನೇ ತರಗತಿಗೆ 5,000 ಹೆಚ್ಚಾಗ್ತದ, 10ನೇ ತರಗತಿಗೆ 5,000. ಸೊ ನಾವು ಕ್ಯಾಲ್ಕುಲೇಟ್ ಮಾಡು, ಪ್ರತಿ ವರ್ಷದ ಕ್ಯಾಲ್ಕುಲೇಟ್ ಮಾಡ್ರೆ ಎಷ್ಟ್ ಆಗ್ತೈತಿ ಅಂದ್ರ ಎಷ್ಟ್ ಲಕ್ಷ ಆಗ್ತೈತಿ ಅಂತಂದ್ರ ಒಂದ್ಸಲ ನಾವ್ ಈಗ ಕೆಜಿ ಹಚ್ಚಿದ್ವು ಅಂದ್ರ ಈಗ ಕೆಜಿ ಸೆಕ್ಷನ್ಗೆ 30,000, 30,000-90,000 ರೂಪಾಯಿ ನಮ್ದು ಅಲ್ಲಿ ಹೋಗ್ತದ. 65, 90, 65, 105, 150, 2 ಲಕ್ಷ ಅಷ್ಟಲ್ಲ, ಇಲ್ಲ ಅವ್ರು 1 to 4 ಕೊಟ್ಟಾರಲ್ಲ, ಅಲ್ಲಿ ಸಪರೇಟ್ ಕ್ಲಾಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. 1 to 4 ಅಂದ್ರೆ 1 ವರ್ಷಕ್ಕೆ ಇದು ಅಲ್ವಾ, 1 ವರ್ಷಕ್ಕೆ 35,000 ಅಂದ್ರೆ 4ನೇ ಮಟ 35 ಹಂಗ್ ಮಾಡ್ಬೇಕಾ. 35 40 160 ಇದ್ ಲೆಕ್ಕ ಇಟ್ಕೋ. ಇದು ಎಷ್ಟಾಯ್ತು, 1 to 4 ಅಲ್ವಾ, 3 years. 1 2 3 4 years ಆಯ್ತಲ್ಲ. 4 years ಅಂದ್ರೆ 70 70 140 90 190 230 ಆಯ್ತು. ಇದು 230 ಪ್ಲಸ್ ಇದು 160, 8 ಬರೋವರೆಗೆ 390 ಆಗುತ್ತೆ, 3,80,000. ಮತ್ತೆ ಇದು ಒಂದ ವರ್ಷಕ್ಕೆ ಎಷ್ಟಾಯ್ತು, 390 ಪ್ಲಸ್ 45, 435 ಪ್ಲಸ್ 5 440 ಐತ್ಲೆ. 435 ಪ್ಲಸ್ 55 435 ಅಂದ್ರೆ 490. ಇದು ಬರೇ ಏನಂದ್ರೆ ಫೀಸ್ ಅಷ್ಟ. ಇಲ್ಲಿ ಅಗೇನ್ ಇಲ್ಲಿ ಸಪರೇಟ್ ಏನೈತಂದ್ರೆ ಯೂನಿಫಾರ್ಮ್ ಎಲ್ಲ ಸಪರೇಟ್ ಅದ. ಮುಂದೆ ಹೋದಂಗ್ ಕ್ಲಾಸ್ ಒಳಗೆಲ್ಲ 5,000 6,000 ಈ ತರ ಯೂನಿಫಾರ್ಮ್ ಮತ್ತೆ ಪುಸ್ತಕಗಳ ಬಿಟ್ಟು ಕಾಸನ್ನ ನಾವು 5 ಲಕ್ಷದ ಅರೌಂಡ್ 5 ಲಕ್ಷವರೆಗೂ ಬರೀ ಫೀಸ್. ಆಮೇಲೆ ಇದನ್ನೆಲ್ಲ ಹಿಡಿದ್ರೆ ಆಬ್ವಿಯಸ್ಲಿ ಒಂದು 8 ಲಕ್ಷ ಇಲ್ಲಿ ಬರ್ತದ. ಅಂದ್ರೆ ಇದು ಸೆಕೆಂಡ್ ಸ್ಕೂಲ್ ಇಂಟರ್ನ್ಯಾಷನಲ್ ಅಂತ. ಇದು ನಮ್ಮ ಮನೆ ಹತ್ರ ಇರೋದು CBSE, ಎರಡು CBSE. ಏನು ಅಡ್ರೆಸ್ ಎಲ್ಲ ಏನ್ ಹೇಳಲ್ಲ, ಯಾಕಂದ್ರೆ ಎಲ್ಲಾ ಕಡೆನೂ ಸೇಮೇ ಇರುತ್ತೆ, ಡಿಫ್ರೆಂಟು ಇರುತ್ತೆ, ಜಾಸ್ತಿನೂ ಇರ್ಬೋದು ಕಡಿಮೆನೂ ಇರ್ಬೋದು. ಬಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಆದ್ರಿಂದ ಒಂದ್ ಸ್ವಲ್ಪ ಕಂಪೇರ್ ಟು ಸ್ಟೇಟ್ ಸಿಲೆಬಸ್ CBSE ಪ್ಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಆದ್ರಿಂದ ಜಾಸ್ತಿ ಇದೆ. ಅಂದ್ರೆ ನಮ್ ಹುಲಿ ಈ ನರ್ಸರಿ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನರ್ಸರಿ ಹೋಗಿದ್ದಾರೆ ಮುಡಿ, ಅಲ್ಲಿಂದನೂ ಲೆಕ್ಕ ಹಾಕೊಂಡ್ರೆ 10th ಬರೋರ್ಗ ಇಲ್ಲ ಅಂದ್ರು ಮಿನಿಮಮ್ ಅಂದ್ರು 10 ಲಕ್ಷ ಫೀಸ್ ಇಡಬೇಕು. ಮಿನಿಮಮ್ 10 ಲ್ಯಾಕ್, ಮ್ಯಾಕ್ಸಿಮಮ್ ಲೆಕ್ಕ ಇಲ್ಲ, ಮಿನಿಮಮ್ 10 ಲಕ್ಷ. ಏನ್ ಗುರು, ಆರಾಮಾಗಿ ಒಂದು ಸೈಟ್ ತಗೊಂಡು ಮನೆ ಕಟ್ಕೊಂಡ್ ಬಂದ. ಮತ್ತ ಈ ಸ್ಕೂಲ್ಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಕ 500 ರೂಪಾಯಿ ಕೊಡ್ಬೇಕಂತ. ನಾ ಕಾಲೇಜಿಗೆ ಹೋಗೋ ಡಿಪ್ಲೊಮಾ ಅಡ್ಮಿಷನ್ ಹೋಗ ನಾನು 100 ರೂಪಾಯಿ ಕೊಟ್ಟ ಅಪ್ಲಿಕೇಶನ್ ಫಾರ್ಮ್ ನಮ್ಮ ಮಮ್ಮಿ ತಗೊಂಡ್ ಬಂದಿದ್ರು ನನ್ನ ಸಲುವಾಗಿ. ಬಟ್ ನಮ್ ಚೋಟು ಅಡ್ಮಿಷನ್ಗೆ ಅಪ್ಲಿಕೇಶನ್ ಫಾರ್ಮ್ಗೆ 500 ರೂಪಾಯಿ ಕೊಡ್ಬೇಕು. ಅದ್ಯಾವಾಗಂದ್ರ ಅಡ್ಮಿಷನ್ ನಾವು ಮಾಡಕ್ ಹೋಗ್ತಿವಲ್ಲ, ಮತ್ ಅವ್ ಬಂದ್ ಇಂಟರ್ವ್ಯೂ ಕೊಡ್ಬೇಕಂತಂದ್ರ ಅವ್ನ ಹೆಸರು, ಕಲರ್ಸ್, ನಂಬರ್ಸ್ ಅದೆಲ್ಲ ಹೇಳಿ ಅವ್ರಿಗೆ ಇಷ್ಟ ಆದ್ಮೇಲೆ ಅಡ್ಮಿಷನ್ ಕೊಡವ್ರವ್ರು. ಏನೋ 2. ಸೊ ಇದಿಷ್ಟು. ಇನ್ನೊಂದ್ ಕಡೆ ಹೋದ್ವಿ, ಅವ್ರು ಇನ್ನ ರೆಡಿ ಮಾಡಿರ್ಲಿಲ್ಲ, ಮತ್ತೆ ಅದ ಸ್ಟೇಟ್ ಸಿಲೆಬಸ್ ಐತಿ, ಅದಕ್ಕೆ ನಾವು ಸ್ವಲ್ಪ ಕನ್ಫ್ಯೂಷನ್ ಒಳಗದೇವ ಅದ್ರ ಬಗ್ಗೆ. ಅಲ್ಲಿ ಬಟ್ ಕಡಿಮೆ ಇತ್ತು ಸ್ಟೇಟ್ ಸಿಲೆಬಸ್ ಇರೋಂದ್ಲೆ. ಹೋದ್ ವರ್ಷದ ಎಷ್ಟಿತ್ತಾರೆ ಅಂದ್ರ 22,000 ರೂಪಾಯಿ ಇತ್ತು. ಈ ಸಲ ಒಂದ್ ಅರೌಂಡ್ 30 ಬಂದ್ರೂ 30,000 ಮುಗೀತದ. ಒಂದ ಬಸ್ ಎಲ್ಲ ಬಿಟ್ಟ, ಬಸ್ ಮತ್ ಸೇರ್ತು ಮತ್ತೊಂದ್ 14,000-15,000 ಹೋಗ್ತದ. ಅಂದ್ರೆ ಇಲ್ಲಿ ನೀವು ಇನ್ನೊಂದಲ್ಲಿ ನೋಡಿದ್ರೆ 10th ಗೆನೆ ಇದು ಇದು ರೀಸನೇಬಲ್ ಅದ ಸ್ಟೇಟ್ ಸಿಲೆಬಸ್. ಇದು ಯಾವ್ದು ಸ್ಕೂಲ್ ಅಂದ್ರೆ ಯಾವ್ದಿದ, ಸಂಜು ಸಾಧನ್ ಕಾನ್ವೆಂಟ್ ಸ್ಕೂಲ್ ಏನೈತ್ಲ, ಇದ್ದಿದ್ರೊಳಗ ಇದು ರೀಸನೇಬಲ್ ಐತಿ. ಬಟ್ ಸ್ಟೇಟ್ ಸಿಲೆಬಸ್ ಐತಿ, ಹಿಂಗಾಗಿ ನಮ್ಗೆ CBSE ನ ಹಾಕೋದೈತೆ ಅನ್ನೋದು ಸ್ವಲ್ಪ ಇದನ್ನ ನಾವು ಸದ್ಯ ಥಿಂಕ್ ಮಾಡತ್ತಿಲ್ಲ. ಇವ್ ಎರಡರೊಳಗನ ಥಿಂಕ್ ಯಾಕೆ ಮಾಡತ್ತೇವೆ ಅಂದ್ರ ನಿಯರ್ ಐತಿ. ಒನ್ ಟೈಮ್ ಆರ್ಯ ಆಫೀಸ್ಗೆ ಹೋಗ್ಬಿಟ್ಟು ಬಂದ್ರು ನಾ ಕರ್ಕೊಂಡ್ ಬರ್ತೀನಿ, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ನಮ್ಗೆ ಬಹಳ ಕಷ್ಟ ಆಗ್ತದ. 28-30 ನಮ್ಗೊಂಥರ ಹೆಂಗ ಅಂತೇಳಿ, ಅದಕ್ಕ ಮತ್ ಅಮೌಂಟು ಬಹಳ ಇದಾಗ್ತದ ಅಂತ ಸದ್ಯಕ್ಕೆ ಇಷ್ಟ ನೋಡ್ಕೊಂಡ್ ಬಂದೇವಿ. ಈ 3 ಆಪ್ಷನ್. ಯಾಕಂದ್ರೆ ಒಂದು ಇವು ವಾಕಬಲ್ ಅಲ್ಲಿ ಬುಟ್ಟಿ ಬರ್ಬೋದು, ಕರ್ಕೊಂಡು ಬರೋದು, ಬಿಟ್ಟು ಬರ್ಬೋದು. ನಾನು ಬಿಟ್ಟು ಹೋಗ್ತೀನಿ ಅಂದ್ರು ಕರ್ಕ ಬರ್ಬೋದು. ಇನ್ನೊಂದು 7 ಹೋಗಕ್ಕೂ ಆಗಲ್ಲ, 2 ಹೋಗಕ್ಕಾಗಲ್ಲ. ಅಂದ್ರೆ ಸ್ಟೇಟ್ ಈಗ ಬೇಡ ಅಂತಿದ್ದಾರೆ. ಸೊ ಇನ್ನೊಂದು ಹಾಕ್ಬೇಕು ಅಂದ್ರೆ ಮ್ಯಾಂಡೇಟ್ ಒಂದು ಆಟೋ ಹಾಕ್ಬೇಕು, ಇಲ್ಲಾಂದ್ರೆ ಸ್ಕೂಲ್ ವ್ಯಾನ್ ಇದೆ ಅದಕ್ಕೆ ಕಳಿಸ್ಬೇಕು. ಸೊ ನೋಡೋದ 2 ಡಿಫ್ರೆನ್ಸ್ ಇದೆ. ಅಂದ್ರೆ ನಿಮ್ಗೆ ಅಲ್ಲಿ ಕ್ಲಾಸ್ ರೂಮ್ಸ್ ಆಗ್ಬೋದು, ಅಲ್ಲಿದೊಂದು ಎನ್ವೈರನ್ಮೆಂಟ್ ಆಗ್ಬೋದು, ಅಲ್ಲಿದೊಂದು ಒಂದು ಏನೇನು ಕಲ್ಚರಲ್ ಆಕ್ಟಿವಿಟೀಸ್ ಇದೆ ಅದನ್ನೆಲ್ಲ ಕಂಪೇರ್ ಮಾಡ್ಬೇಕು. ಈಗ ಸೊ ಕಂಪೇರ್ ಮಾಡಿ ಯಾವ್ದಕ್ಕೆ ಹಾಕೋದು ಏನು ಅಂತ ನೋಡ್ಬೇಕು. ಎಲ್ಲೋದ್ರೂ ಈಗ ಗೋಲ್ಕೋಕ್ ದುಡ್ಡು ಹಾಕ್ತಂಗೆ ಫೀಸ್ ಅಂತೂ ಕಟ್ಲೇಬೇಕು. ಮತ್ತೆ ಮೇಜರ್ ಡಿಫ್ರೆನ್ಸ್ ಗಳು ಏನಿರುತ್ತೆ, ಈಗ ಒಂದು 20,000 25,000 ಡಿಫ್ರೆನ್ಸ್ ಇದ್ರೂ ಆ ಡಿಫ್ರೆನ್ಸಸ್ ಅಲ್ಲಿ ನಮ್ಮ ಮಗ ಏನ್ ಕಲಿತಾನೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಈಗ ಅಣ್ಣೊಂದಕ್ಕೆ ಕಂಪೇರ್ ಮಾಡಿ 85, ನಾವು ಅದಕ್ಕೆ ಸೇಮ್ ಇಂಟರ್ನ್ಯಾಷನಲ್ 60,000 ಕೊಡ್ತಾ ಇದೀವಿ. 60,000 ಕೊಡ್ತೀವಿ ಅಂದ್ರೂ ಅದ್ರಲ್ಲಿ ಏನ್ ಕಲಿತಾನೆ, ಅವ್ನಿಗೆ ಏನ್ ಕಲ್ಚರಲ್ ಆಕ್ಟಿವಿಟೀಸ್ ಇದೆ. ಏನಕ್ಕಂದ್ರೆ ಈಗ ನರ್ಸರಿ LKG UKGಲಿ ಮಕ್ಳಿಗೆ ಅಂತದ್ ಕಲಿಕೆ ಇಲ್ಲ ಅಂದ್ರೂ ಆ ಸರೌಂಡಿಂಗ್ಸ್ ಹೆಂಗಿರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನ್ ಗೈಡ್ ಮಾಡ್ತಾರೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇಲ್ಲೆಲ್ಲ ಇನ್ಕ್ಲೂಡೆಡ್ ಇದೆ.
ಸೊ ಯೂನಿಫಾರ್ಮ್ ಆಗ್ಬೋದು ಮತ್ತು ಬುಕ್ಸ್ ಆಗ್ಬೋದು ಇದೆಲ್ಲ ಇನ್ಕ್ಲೂಡೆಡ್ ಇರೋದ್ರಿಂದ ಏನೇನಾಗುತ್ತೆ ಅಂತ ನೋಡಬೇಕು, ಡಿಸೈಡು ನಮ್ಮ ಮನೆ ದೇವರೇ ತಗೋಬೇಕು. ನಮ್ಮ ಮನೆ ದೇವ್ರು ಆಲ್ರೆಡಿ ಬಿಲ್ಡಿಂಗ್ ನೋಡಿ ಫಿದಾಗ್ಬಿಟ್ಟಿದ್ದಾರೆ. ಬಟ್ ಇನ್ನೊಂದ್ಸತಿ ಡಿಸ್ಕಸ್ ಮಾಡಲ್ಲ ಏನು ಎತ್ತ ಅಂತ, ಅಲ್ಲೇ ಬಂದವ್ರು ಹಂಗೇನೆ. ಇವ್ರು ಹೆಂಗ್ ಗೊತ್ತೈತಿ, ನಾ ತಗೋತೇನೆ ಅಂತಾರ ಬಟ್ ಹೋಗಿರ್ತಾರ ಟಾಪ್ ಲೆವೆಲ್ ಮಗನೂ ಹಂಗದಾನು ಅಪ್ಪನೂ ಹಂಗದಾರ, ಎಲ್ಲ ದೊಡ್ಡ ದೊಡ್ಡದೈತಿ ಇವ್ರಿಗೆ. ಪೈಸಾ 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 ಮ್ಯಾಟ್ರ್ ಹೇ. ಇದ್ರಲ್ಲೊಂದು ಏನ್ ಹೇಳ್ಬೇಕು ಅಂದ್ರೆ ನಮ್ಗೆ ಡೊನೇಷನ್ ಇಲ್ಲ. ಡೊನೇಷನ್ ಫೀಸ್ ತೆಗ್ದಿರ್ಬೋದು, ಇಲ್ಲ ಅನ್ನಲ್ಲ. ಡೊನೇಷನ್ ಇದ್ದಿದ್ರೆ ಮಿನಿಮಮ್ ಒಂದು 3 years ಇಲ್ಲ 5 years ನಮ್ಮ ಹುಲಿ 5th ಸ್ಟ್ಯಾಂಡರ್ಡ್ ಬರೋವರೆಗೂ ನಾವು ಇದೇ ಏರಿಯಾದಲ್ಲಿ ಇರಬೇಕಿತ್ತು. ಅಂದ್ರೆ ಸಪೋಸ್ ಈಗ ನಾವು ಜಾಬ್ ಚೇಂಜ್ ಮಾಡ್ತಾ ಇರ್ತೀವಿ, ನಾವಿಲ್ಲಿ ರೆಂಟೆಡ್ ಹೌಸ್ ಇರೋದ್ರಿಂದ ಜಾಬ್ಗಳು ಚೇಂಜ್ ಮಾಡ್ತಾ ಇರ್ತೀವಿ. ಸೊ ನಮಗೆ ಟ್ರಾವೆಲ್ ಜಾಸ್ತಿ ಆದಾಗ ಏನಾಗುತ್ತೆ, ಮನೆ ನಾವು ಚೇಂಜ್ ಮಾಡೋದು ಅಫ್ಕೋರ್ಸ್ ಪ್ಲಾನ್ ಬರುತ್ತೆ, ಮೈಂಡ್ ಬಂದೇ ಬರುತ್ತೆ ಚೇಂಜ್ ಮಾಡಬೇಕು ಅಂತ. ಸೊ ಆ ಟೈಮಲ್ಲಿ ಚೇಂಜ್ ಮಾಡಿದಾಗ ಏನಾಗುತ್ತೆ, ಈಗ ನಮ್ಮ ಹುಲಿನ ನಾವು ಇಲ್ಲಿ ಹಾಕ್ಬಿಟ್ಟಿರ್ತೀವಿ ಅನ್ಕೊಳ್ಳಿ, ಡೊನೇಷನ್ ಒನ್ ಟೈಮ್ ಡೊನೇಷನ್ ಕೊಟ್ಟಿರ್ತೀವಿ, ಒಂದು 50,000 ಡೊನೇಷನ್ ಕಟ್ಟಿ ಫೀಸ್ ಒಂದು 50,000 ಕಟ್ಟಿದಾಗ ಏನಾಗುತ್ತೆ, ನಮಗೆ ಅದು ಹೆವಿ ಹೊಡ್ತಾ ಬೀಳುತ್ತೆ. ಅಂದರೆ ಒಂದು ನಮಗೆ ಈ ಕಡೆ ವರ್ಕ್ ಟು ಟ್ರಾವೆಲ್ದುವೆ ದೂರ ಇರುತ್ತೆ, ಡೊನೇಷನ್ ಕೊಟ್ಬಿಟ್ಟಿರ್ತೀವಿ. ಸೊ ಅದೊಂದು ಏನಂದ್ರೆ ಒಂದು ಮೇಜರ್ ಇಂಪ್ಯಾಕ್ಟ್ ಇದರಲ್ಲಿ ಬೆನಿಫಿಟ್ ಅಲ್ಲಿ ಡೊನೇಷನ್ ಇಲ್ಲ. ಸೊ 3 ಸ್ಕೂಲಲ್ಲೂ ಡೊನೇಷನ್ ಇಲ್ಲ. ಸಪೋಸ್ ನಾವೇನಾದ್ರು ಮನೆಗೆ ಖಾಲಿ ಮಾಡ್ತೀವಿ ಅಂದ್ರೆ ಫೀಸು ಐತೆ, ಫೀಸ್ ಡಬಲ್ ಆಗೋದು ಒಂದ್ ಕಡೆ ತಪ್ಪುತ್ತೆ. ಈಗ ನಾವೇನಾದ್ರು ಇಲ್ಲೇ ಇರ್ತೀವಿ, ಡಿಸಿಷನ್ ತಗೊಂಡ್ವಿ ಅಂದಾಗ ಅಟ್ಲೀಸ್ಟ್ ಗ್ರೇಡ್ 1 ಬರೋವರೆಗಾರು ನಾವು ಇಲ್ಲೇ ಇರ್ಬೇಕು. LKG UKG ನಮ್ಮ ಹುಲಿನ ಇಲ್ಲೇ ಓದಿಸ್ಬೇಕಾಗುತ್ತೆ. ಸೊ ನೋಡೋಣ ಏನೇನಾಗುತ್ತೆ. ನಾವೆಲ್ಲ ಹೇಳ್ಬೇಕಂದ್ರೆ ನಮ್ಮ ಕಾಲದಲ್ಲಿ 90s ಕಿಡ್ಸ್ ಎಲ್ಲ 30,000 ರೂಪಾಯಿ ಇದ್ದಿದ್ರೆ ದೊಡ್ಡದು ಇಡೀ ಕಾಲೇಜೇ ಮುಗಿಸ್ಬಿಡ್ತೀವಿ. ಸ್ಕೂಲ್ದಾಗ ರೊಕ್ಕನ ಹಾಕಿಲ್ಲ, ಯಾಕಂದ್ರೆ ಯೂನಿಫಾರ್ಮ್ ಅನ್ನು ನಮಗ ಗೌರ್ಮೆಂಟ್ ಕೊಡ್ತಿತ್ತು, ಗೌರ್ಮೆಂಟ್ ಸ್ಕೂಲ ಮಧ್ಯಾಹ್ನ ಊಟ ಕೊಡ್ತಿತ್ತು. ಇವ್ರು ಗೌರ್ಮೆಂಟ್ ಅಲ್ಲ ಬಿಡ್ರಿ, ಇವ್ರು ಒಂದ್ ಸ್ವಲ್ಪ ಸರ್ಕಾರಿ ಪ್ರತಿಭೆ. ಸರ್ಕಾರಿ ನಾವು ಆ ಸರ್ಕಾರಿನೂ ಇಲ್ಲ ಇದು ಇಲ್ಲ, ಎರಡೆರಡು ಕಲ್ತಿದೀವಿ ನಾವು. ಬಟ್ ನಮ್ದು ಹೆಂಗ್ ಗೊತ್ತಾ, ಯೂನಿಫಾರ್ಮ್ ಅವರ ಕೊಡ್ತಿದ್ರ, ಊಟ ಅವರ ಕೊಡ್ತಿದ್ರ, ಆಮೇಲೆ ಸ್ಕೂಲದ ಏನು ಫೀಸ್, ಪುಸ್ತಕಗಳನ್ನು ಅವರ ಕೊಡ್ತಿದ್ರು. ನೋಟ್ಬುಕ್ ಏನು ವರ್ಷಕ್ಕೆ ಏನೋ ಒಂದಷ್ಟು ನೋಟ್ಬುಕ್ ಇರ್ತಿದ್ದು ಗೊತ್ತು, ಆ ನೋಟ್ಬುಕ್ ಮತ್ತೆ ಅವ್ರು ಕೊಟ್ಟಿದ್ದ ಯೂನಿಫಾರ್ಮ್ ಹೊಲ್ಯಾಕ ಹಾಕಕ್ಕ ಇಷ್ಟೇ ದುಡ್ಡು ನಮ್ದು. ಆದ್ರೂ ಫ್ರೆಂಡ್ಸ್ ಈಗ ಹೆಂಗಾಗಿದೆ ಅಂದ್ರೆ ಜೀವನ ಮಾಡಕ್ಕೆ ವಿದ್ಯೆ ಬೇಕು. ವಿದ್ಯೆ ಬೇಕು ಅಂದ ತಕ್ಷಣನೇ ಸ್ಕೂಲ್ಗೆ ಹೋದ್ರೇನೆ ಕಲಿತಾರೆ ಅಂತಲ್ಲ, ಕಾಮನ್ ಸೆನ್ಸು ಜನಗಳ ಮಧ್ಯೆ ಬೆರೆತ್ರೆ ಅವನು ಸಕ್ಕ ಟ್ಯಾಲೆಂಟೆಡ್ ಇರ್ತಾನೆ. ಯಾಕೆ ಈಗ ನಮ್ಮ ರೈತ ದೇಶಕ್ಕೆ ಅನ್ನ ಕೊಡ್ತಿಲ್ವಾ, ಆ ರೈತ ಹೋಗ್ಬಿಟ್ಟು PhD ಮಾಡಿದ್ನ, ಇಲ್ಲ CBSE ಇಂಟರ್ನ್ಯಾಷನಲ್ ಓದಿದ್ನ, ಇಲ್ಲ. ಬಟ್ ಏನಂದ್ರೆ ಜನಗಳದೊಂದು ಮೈಂಡಲ್ಲಿ ಕೂತ್ಬಿಟ್ಟಿದೆ. ಈಗ ಜನಗಳ ಜೊತೆ ಅಂದ್ರೆ ಜನ ಅಂತ ಏನಲ್ಲ, ಅದು ನಮ್ದು ಅಷ್ಟೇ. ನಾವೀಗ ನಮ್ಗಳ ಫೀಲ್ ಏನಾಗುತ್ತೆ, ಅಯ್ಯೋ ನಾವ್ ಓದಿಲ್ಲ, ನನ್ನ ಮಗ ಹಂಗಾಗ್ಬಾರ್ದು, ಅಯ್ಯೋ ನಾನು ಹಿಂಗ್ ಓದ್ದೆ, ನನ್ಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇರಲಿಲ್ಲ, ಅಯ್ಯೋ ನನಗೆ ಕಾಲೇಜ್ ಹೋಗ್ಬೇಕಾದ್ರೆ ಇಷ್ಟು ಕಷ್ಟಪಟ್ಟೆ, ಬಸ್ಸಲ್ಲಿ ಓಡಾಡ್ತಿದ್ದೆ, ಕಾರ್ ಇರಲಿಲ್ಲ, ಬೈಕ್ ಇರಲಿಲ್ಲ, ಇದೆಲ್ಲ ಕನಸಾಗಿರ್ತದೆ ನಮಗೆ. ಬಟ್ ಆ ಕನಸು ನನ್ನ ಮಗ ಪೇನ್ ಪಡಬಾರ್ದು, ನನ್ನ ಮಗನಿಗೆ ಎಲ್ಲ ಸಿಗ್ಬೇಕು ಅಂತ ನಾವ್ ಯಾವಾಗ ಪೇರೆಂಟ್ಸ್ ಹಿಂದೆ ಬೀಳ್ತೀವಲ್ಲ, ಅದೇ ಈಗ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ನಾವ್ ಏನ್ ಮಾಡಕ್ಕಾಗಲ್ಲ. ನಾವು ಬಂದಿದ್ದು ಪಾಲಿಗೆ ಬಂದು ಪಂಚಾಮೃತ ಅಂತ ನಾವು 90s 1987 ನಮ್ಮ ಮಕ್ಳು ಅಂದ್ರೆ ನಮ್ಮ ಅಪ್ಪ ಅಮ್ಮ ಇದ್ದಿದ್ದು ನಮ್ ಲೆವೆಲ್ ಇರ್ಲಿಲ್ಲ, ನಮ್ ಲೆವೆಲ್ ಇರೋದು ನಮ್ಮ ಮಕ್ಳು ಲೆವೆಲ್ಗಿಲ್ಲ. ಸೊ ಚೇಂಜಸ್ ಬದಲಾವಣೆ ಆಗದೆ ಜಗದ ನಿಯಮ ಅಂದ್ಮೇಲೆ ಅದಕ್ಕೆ ಆಕ್ಸೆಪ್ಟ್ ಮಾಡ್ತಾ ಹೋಯ್ತಿರ್ಬೇಕು. ಸೊ ಎಲ್ಲರೂ ಅಷ್ಟೇನೆ, ನೀವು ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಹಾಕ್ಬೇಕಾದ್ರೆ ಮೊದಲು ಏನು ಥಿಂಕ್ ಮಾಡಿ ಅಂದರೆ, ನಿಮಗೆ ಅದು ಅಫೋರ್ಡಬಲ್ ಇದೆಯಾ, ಬೇರ್ ಮಾಡ್ತೀರಾ, ನಿಮ್ಮ ಕೈಲಿ ಆಗುತ್ತಾ, ಫಸ್ಟ್ ಥಿಂಗು. ಮತ್ತೆ ನಿಮ್ಗೆ ಯಾವ್ದು ಬೇಕು, ಅವ್ನು ಸ್ಟೇಟ್ ಆಗಲಿ CBSE ಆಗಲಿ, ಕಮ್ಯುನಿಕೇಷನ್ ಇದು ಮೇಯ್ನು. ಅವ್ನಿಗೆ ಕಮ್ಯುನಿಕೇಷನ್ ನೋಡಿ, ಕಲ್ಚರಲ್ ಆಕ್ಟಿವಿಟೀಸ್ ನೋಡಿ, ಮತ್ತೆ ಬೆಳೀತಾ ಮಕ್ಕಳಲ್ಲಿ ಏನು ಅವನು ಯಾವ್ದ್ರಲ್ಲಿ ಪಾಸಿಟಿವ್ ಇದ್ದಾನೆ ಅದ್ರ ಕಡೆ ಹೆಚ್ಚು ಫೋಕಸ್ ಕೊಡಿ. ಸೊ ಆ ಫೆಸಿಲಿಟೀಸ್ ಎಲ್ಲ ಇರೋ ಕಡೆ ನೀವು ಸ್ಕೂಲ್ ನೋಡಿ ಹಾಕಿ. ಮತ್ತೆ ಯಥೇಚ್ಛವಾಗಿ ನನ್ನ ಪಕ್ಕದ ಮನೆಯವ್ರು ಅದಾಗ್ತರು, ನನ್ನ ಫ್ರೆಂಡ್ ಅಂದ್ರಲ್ಲಿ ಓದಿಸ್ತಾವನೆ, ಅಯ್ಯೋ ನನ್ನ ಮಗ ಇದ್ರಲ್ಲಿ ಹೋಗ್ತಾನೆ, ಅವನಿಬ್ರು ಒಂದೇ ಸತಿ ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಇಟ್ಕೊಂಡು ಬಂದ ತಕ್ಷಣ ಅವ್ನ ಸ್ಕೂಲ್ ಯೂನಿಫಾರ್ಮ್ ಆಗ್ಬೋದು, ಬ್ಯಾಗ್ ಆಗ್ಬೋದು, ಅವ್ನ ಆಕ್ಟಿವಿಟೀಸ್ ಆಗ್ಬೋದು, ಡಿಫ್ರೆನ್ಸ್ ಐತೆ, ನನ್ನ ಮಗಂಗೆ ಅರ್ಟ್ ಐತೆ ನೀವು ಅರ್ಟ್ ಮಾಡ್ಕೊಂಡು ಕೈ ಸುಟ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮಗ ಟ್ಯಾಲೆಂಟ್ ಯಾವ್ದ್ರಲ್ಲಿ ಹೋದ್ರೆ ಅದಕ್ಕೆ ಫೋಕಸ್ ಕೊಡಿ. ಏನಕ್ಕಂದ್ರೆ ಇವತ್ತು ನೀವು 10th ಯಾವ್ದ್ರಲ್ಲಿ ಓದಿಸ್ರಿ, ಯಾವ ಇಂಟರ್ನ್ಯಾಷನಲ್ CBSE ಓದಿಸ್ರೆ, ಕಾಲೇಜ್ ಏನ್ ಮಾಡಿದಾನೆ, ಏನು ಮ್ಯಾಟ್ರ್ ಅಲ್ಲ. ಇಲ್ಲೇನಿದೆ ಅನ್ನೋದಿದೆಯಲ್ಲ, ಇಲ್ಲಿ ಏನ್ ಕಲಿತಾನೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ವರ್ಲ್ಡ್ ಅಲ್ಲಿ ಕಮ್ಯುನಿಕೇಶನ್ ಮತ್ತೆ ನಾಲೆಡ್ಜ್ಗೆ ಮಾತ್ರ ವ್ಯಾಲ್ಯೂ ಇದೆ. ಅವ್ನು ಎಲ್ಲಿ ಯಾವ ಡಿಗ್ರಿ ಮಾಡಿದಾನೆ, ಈಗ ನಮ್ದೇ ಡಿಗ್ರಿ ಕೇಳ್ತಾರ, ಏನಿಲ್ಲ, ನಿಮ್ ಕಮ್ಯುನಿಕೇಶನ್ ಕೆಲ್ಸಕ್ಕೆ ಬೇಕಾದ್ರೆ ಗ್ರಾಜುಯೇಷನ್ ಬೇಕಿಲ್ಲ ಅಂತಿಲ್ಲ, ಬಟ್ ಪರ್ಸೆಂಟೇಜ್ ಏನ್ ತಗೊಂಡೆ ಅಂತ ಯಾರು ಲೆಕ್ಕ ಹಾಕಲ್ಲ. ಸೊ ಯೋಚನೆ ಮಾಡ್ಬಿಟ್ಟು ನೀವು ಹಾಕಿ. ಅದರ್ ಆಕ್ಟಿವಿಟೀಸ್ ಕಡೆ ಹೆಚ್ಚು ಫೋಕಸ್ ಕೊಡಿ. ಅಂದ್ರೆ ಸಿಂಗಿಂಗ್ ಆಗ್ಬೋದು, ಡ್ಯಾನ್ಸಿಂಗ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು,
ಈ ತರದೆಲ್ಲ ಏನಕ್ಕೆ ನೀವು ನಾಳೆ ದಿನ ಅವ್ನು ಕಾಲೇಜ್ ಮುಗಿಸೋದಂದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಸೊ ಇಂಥದ್ದೆಲ್ಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಮಕ್ಳನ್ನ ಸ್ಕೂಲ್ಗೆ ಹಾಕ್ಬೇಕಾರೆ. ಸೊ ನೀನೇನ್ ಹೇಳ್ತೀಯಮ್ಮ? ಮತ್ತೆ ಇನ್ನೊಂದಂದ್ರೆ ಹೆಂಗದ ಎಲ್ಲಾ ತರ ಸ್ಕೂಲು ಅವೈಲೇಬಲ್ ಅದಾವ. ಇವತ್ತು ನಾವು ಅಡ್ಡಾಡ್ ಬಂದ್ಮೇಲೆ ನಮಗ್ ಗೊತ್ತಾಗಿದ್ ನಮ್ಮ ಏರಿಯಾದಾಗನ ಒಂದಕ್ಕೂ ಒಂದು ಕಂಪೇರ್ ಮಾಡಿದಾಗ ಡಿಫ್ರೆನ್ಸಸ್ ಅದಾವ ಎಲ್ಲಾ ತರದಂದ್ರ. ಜಾಸ್ತಿ ಶ್ರೀಮಂತರಿಗೋಸ್ಕರನು ಒಂದು ಸ್ಟ್ರಕ್ಚರ್ ಇದ್ರೆ ಇನ್ನೊಂದು ಕಡೆ ಕಡಿಮೆನೂ ಅದ, ಅದಕ್ಕಿಂತ ಕಡಿಮೆ ಒಳಗೂ ಅದ. ಸೊ ನಮ್ಗೆ ಯಾವ್ದು ಅಫೋರ್ಡಬಲ್ ಅನಿಸಿಲ್ಲ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ನಾವು ಸ್ವಲ್ಪ ಮನ್ಯಾಗಿನವ್ರ ಫೋಕಸ್ ಕೊಟ್ರೆ ಸಾಕ ಇನಫ್ ಇರ್ತೈತಿ. ಸೊ ನಮ್ಮ ಲೆವೆಲ್ ಬಿಟ್ಟು ನಾವ್ ಯಾವಾಗೂ ಮುಂದೆ ಹೋಗ್ಬಾರ್ದು, ಹಾಸಿಗೆ ಇದ್ದಷ್ಟ ಕಾಲು ಚಾಚ್ಬೇಕಂತಾರಲ್ಲ ಹಂಗ. ಇಲ್ಲಾಂದ್ರೆ ನಮ್ಗ ಬರ್ಡನ್ ಆಗ್ತದೆ. ಅಂಡ್ ಒನ್ ಮೋರ್ ಥಿಂಗ್ ಅಂದ್ರ ಎಸ್ ಕಮ್ಯುನಿಕೇಶನ್ ಕಡೆ ಅಂತೂ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡಬೇಕು. ಯಾಕಂದ್ರೆ ಈಗಿನ ನೆಕ್ಸ್ಟ್ ಜನರೇಷನ್ ಇವಾಗಿನ ಕಮ್ಯುನಿಕೇಶನ್ಗೆ ಭಾಳ ವ್ಯಾಲ್ಯೂ ಐತಿ, ಅದ್ರಾಗ ಇಂಗ್ಲಿಷ್ ಕಮ್ಯುನಿಕೇಶನ್ಗೆ. ಎಸ್ ನಾವೆಲ್ಲ ಸರ್ಕಾರಿ ಕನ್ನಡ ಮಾಧ್ಯಮದೊಳಗ ಓದಿದವ್ರನ್ನ ವರ್ಷ ಆದ್ಮೇಲೆ ಇಂಗ್ಲಿಷದ ಅವಶ್ಯಕತೆ ಮೇ ಬಿ ಇದನ್ನ ಕಂಪೇರ್ ಮಾಡಿದಾಗ ಹೆಚ್ಚಾಕೈತೆ ಅನ್ನೋ ಕಾರಣಕ್ಕಾಗಿ ಇಂಗ್ಲಿಷ್ ಮೀಡಿಯಂ ಸಾಧ್ಯವೇ ಹೊರತು ಬೇರೆ ಯಾವುದೇ ಇಂಟೆನ್ಷನ್ ಇಲ್ಲ. ನನ್ಗಂತೂ ಸದ್ಯಕ್ಕೂ ಸರ್ಕಾರಿ ಸ್ಕೂಲ್ಗೆ ಹಾಕ್ಬೇಕನ್ನೋ ಆಸೆ ಅದ. ಬಟ್ ಓಡ್ತಾ ಇರೋ ಜಗತ್ತಿನ ಜೊತೆ ಓಡಬೇಕಾಗ್ತೈತಿ. ಎಲ್ಲ ಕಾಲೇಜ್ ಆದ್ರೆ ಸರ್ಕಾರಿ ಬೇಕಾಗ್ತೈತಿ, ಸ್ಕೂಲ್ ಆದ್ರೆ ಯಾರು ಸರ್ಕಾರಿ ಓದ್ಸಂಗಿಲ್ಲ ಹಂಗಿಂಗಂತ ಒಂದಷ್ಟು ಜನ ಅಂತಾರು. ಬಟ್ ಕಮ್ಯುನಿಕೇಶನ್ ಮತ್ತೆ ಇಂಗ್ಲಿಷ್ ಮೀಡಿಯಂ ಒಳಗೆ ಓದಿಸ್ಲಿ ಅಂದ್ರೆ ಮೇ ಬಿ ಮುಂದೆ ಸ್ವಲ್ಪ ಕಷ್ಟ ಆಗ್ತೈತಿ. ಹಂಗಂತೇನು ಪಾಸಿಬಲ್ ಇಲ್ಲ ಅಂತಲ್ಲ, ಬಟ್ ಕಷ್ಟ ಆಗ್ತೈತಿ. ಅದಕ್ಕೆ ಬಟ್ ಏನಂದ್ರೆ ನಮ್ಮ ಭಾಷೆ ನಮ್ ದೊಡ್ಡದೆ, ನಮ್ದು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ಭಾಷೆ ಅಂತೂ ನಾವು ಬಿಡಲ್ಲ. ಏನಂದ್ರೆ ನೆಕ್ಸ್ಟ್ ನಾವುಗಳು ಕಣ್ಮರೆ ಆಗ್ಬೇಕಾದ್ರೆ ನನ್ನ ಮಗ ಬಂದ್ಬಿಟ್ಟು ನಮ್ಗೆ ಅಪ್ಪ ಹಿಂಗ್ ಮಾಡ್ದ, ಹಿಂಗ್ ನನ್ಗೆ ಬಲ್ಸ್ಲಿಲ್ಲ, ನನ್ಗೆ ಈ ತರದ್ದೇನೋ ಕೊಡ್ಲಿಲ್ಲ ಅಂತ ಅನ್ನು ಬೈಕಬಾರ್ದು. ಅವ್ನಿಗೆ ಆಸ್ತಿ ಹಣ ಆಸ್ತಿ ಅಂತಸ್ತು ಕೊಡ್ಲಿಲ್ಲ ಅಂದ್ರು ಕಮ್ಯುನಿಕೇಶನ್ ಅವ್ನ್ ಗೊತ್ತಿಲ್ಲದೆ ಇದು. ಈಗ ಅವ್ನಿಗೇನು ಗೊತ್ತಿಲ್ಲ, ನಾವೇನ್ ಕಲಿಸ್ತೀವಿ ಅದನ್ನ ಕಲಿತಾನೆ. ಅದನ್ನ ಕರೆಕ್ಟ್ ಡೈರೆಕ್ಷನ್ ಕೊಟ್ರೆ ನಾವು ಕಣ್ಮರೆ ಆದ್ರೂ ಅವ್ನು ನೆನ್ಪಿಸ್ಕೊತಾನೆ. ನಮ್ಮಪ್ಪ ಈ ಸಂಸ್ಕಾರ ಕಳ್ಸಿದ್ರು, ನಮ್ಮಪ್ಪ ನಂಗೆ ಇದು ಕಲ್ಸಿದ್ರು, ನಮ್ಮ ಅಪ್ಪ ಅಮ್ಮ ಇದು ಮಾಡ್ರು, ನಮ್ಮ ಮಮ್ಮಿ ಇದು ಮಾಡಿದ್ರು, ನಮ್ಮ ಫ್ಯಾಮಿಲಿ ನಂಗೆ ಹಿಂಗೆ ಕೊಟ್ಟವ್ರೆ. ಸಂಸ್ಕಾರ ಎಜುಕೇಶನ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆಗಲಿ ನಾವೇನು ಕಲ್ತಿದ್ದೀವಿ ಅದನ್ನ ನಮ್ಮ ಮಕ್ಳಿಗೂ ಕಲಿಸ್ಬೇಕು. ಮಕ್ಕಳು ನಾಳೆ ನಾವು ಕಣ್ಮರೆ ಆದ್ರೂ ಅವ್ರು ನೆನ್ಸ್ಕೋತಾರೆ ಅಷ್ಟೇ. ಅದು ನನ್ನ ಉದ್ದೇಶ. ಸೊ ಹೋಪ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.